ಕಟ್ ಮಾಡಿರವೆ ದೂರ ದೂರ ಕಟ್ರ ಮರ ಅಧ್ಯಕ್ಷ ನೀರು ಕೊಡ್ರಿ ಅಧ್ಯಕ್ಷ ನೀರು ಹಾಕಂಗೆ ಕಟ್ರಪ್ಪ ಆಮೇಲೆ ಜನಗಳಿಗೆ. ಆಮೇಲೆ ಇದನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಫಾರೆಸ್ಟ್ನವ್ರದ್ದು. ಹಾಂ, ಇಲ್ಲ ಮತ್ತೆ ಬಂದು ಸುದ್ದಿ ಮಾಡ್ತೀವಿ. 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬನ್ನೂರಿನ ಅಭಿಮಾನಿಗಳ ಸಂಘದ ವತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಒಂದು ಮೇವು ಇರುವುದು ಮೇವು ನೀರು ಆ ಥರ ಮಾಡ್ತಾ ಇದೀವಿ. ದಯವಿಟ್ಟು ದೇವಸ್ಥಾನಕ್ಕೆ ಬರುವಂತಿಯವರು ದೇವಸ್ಥಾನಕ್ಕೆ ಬರುವಂತಿಯವರು ದಯವಿಟ್ಟು ಬೆಟ್ಟಕ್ಕೆ ಬರೋರು ಹಣ್ಣು ಕರ್ಪೂರ ಇವೇನ್ ತತ್ತಿರ ಬಿಡ್ತಾರ ಗೊತ್ತಿಲ್ಲ. 1 ಲೀಟ್ರ್ ನೀರು ಮೇವು ತಗೊಬಂದು ಹಾಕಿ ಅದೇ ದೇವ್ರಿಗೆ ಸಂಪೂರ್ಣವಾಗಿ ಓಡುತ್ತಾ ಆ ಥರ ಮಾಡಿ ಅಂತ ನಾನು ಕೇಳ್ಕೊತಿದ್ದೆ. ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಾರ ಅವರು ಈಗ ಅರ್ಶಿನ ಕುಂಕುಮ ತಗೊಬರ್ತಾರ, ತಗೋ ಸೈಡ್ ಹಾಕ್ಬಿಡ್ತಾರೆ. 1 ಲೀಟ್ರ್ ನೀರು ಮೇವುಗಳು ತಗೊಬಂದು ಹಾಕೋರ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಯ್ತದ. ನಾವು ಅಂಬರೀಷ್ ಅಣ್ಣ ಹೆಸರಲ್ಲಿ ಮಾಡ್ತಾ ಇದೀವಿ. ಜೈ ಅಂಬರೀಷ್ ಅಣ್ಣ, ಜೈ. ನೀರ್ ಎತ್ಕಬಲ. ಹಾಂ, ಬಂದೆ. ಆಮೇಲೆ ಸಾರ್ವಜನಿಕರು ಕೂಡ ಇದನ್ನು ಕಾಪಾಡ್ಕೊಬೇಕನ್ರಿ ನೀವು. ಯಾಕೆಂದ್ರೆ ಸಾರ್ವಜನಿಕರು ಪಾಪ ನೀವು ಬರುವಂಥವ್ರು ಅಲ್ಲ ಯೂತ್ ಅವ್ರೆ ಒಳಗಡೆ ಕಟ್ಟಿ. ಸುಮ್ಮನೆ ಇಟ್ಕೊಂಡು ಕಟ್ತಾರೋ ಓಕೆ. ಜಗ್ಗು ಒಳಗಡೆ ಆದರೆ ಯಾರಿಗೂ ನಿಜವಾದಂಥ ಸೇವೆ ಅಂದರೆ ನಿಜವೂ ಇದು ನಿಜವಾದ ಸೇವೆ. ಇದು ನಿಜವಾದ ಸೇವೆ. ನಿಜವಾಗ್ಲೂ ಅಧ್ಯಕ್ಷ ಎಲ್ಲಿ ತಲೆ ಇಟ್ಕೊಂಡಿದ್ದೀರ ಐಡಿಯಾ ನೀವು? ಕಟ್ತಾ ಇಲ್ವಾ ಇಲ್ಲಿ? ಹಾಂ ಅಧ್ಯಕ್ಷ ಹಂಗೆ ಈ ಕಡೆ ತಿರ್ಕೊಳ್ಳಿ. ಸೂಪರ್ ಅಂತ ನಿಜವಲ್ಲ. ನಾವು ಎನ್ ಜಿ ಒದಲ್ಲಿ ಇರೋರೇ ನಾಚ್ಕೊಂಡ್ಬಿಟ್ಟಿವಿ ನಿಮ್ಮ ಕೆಲಸಕ್ಕೆ. ನಮ್ಮ ಎನ್ ಜಿ ಒದಲ್ಲಿ ಇರೋರು ನಾವು ನಾಚ್ಕೊಂಡ್ಬಿಟ್ವಿ ನಿಮ್ಮ ಕೆಲಸಕ್ಕೆ. ಫೋಟೋ ಚೆನ್ನಾಗಿ ಓಕೆ. ಬರೀ ನೀವು ಫೋಟೋ ತಗೊಂಡ್ರೆ ನಿಮ್ಮ ಮೊಬೈಲ್ ಇರ್ತದೆ. ನಾವು ಫೋಟೋ ತೆಗ್ರೆ ಇಡೀ ನಿಂತ್ಕೊ. ನೀನು ಹೋಗು ಅಣ್ಣನ ಜೊತೆಲಿ ಸೇಮ್ ನಿನ್ನ ಥರನೇ ಆಯ್ತು, ಅವನ ಥರನೇ ಆಯ್ತು. ನೀನು ಐತ ನೋಡು ಇಲ್ಲಿ ನೋಡು. ಹಾಂ, ಸೂಪರ್. ಬನ್ನಿ ಸರ್ ಪಾಪ ಬನ್ನಿ ಸರ್. ಬಿಸಿಲು ನೀರು ಕಟ್ಬಿಡಿ, ಅಲ್ಲೇ ಎಲ್ಲಾರು ಕಟ್ಬಿಡಿ ಅನ್ನೋತಗ. ಹಾಂ, ಇನ್ನೊಂದು ಸರಿ ಬಂದಾಗ ಮುಂದಕ್ಕೆ ಕಟ್ಟಿದಾಗ ಗೊತ್ತಾಯ್ತೆ ಜನಗಳಿಗೆ. ಬಿಡಿ, ಏನು ಗಾಳಿ ಬಂದರೆ ಹೆಂಗಾರು ಮಾಡೋ ತೂಗಾಡ್ತಕ್ಕ ಅದು. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಕಂಡು ನಿಮ್ಮದು ಕಣ್ರಿ. ಹಾಂ, ನೀವೊಂದು ಅರ್ಜಿ ಕೂಡ ಕೊಡ್ತೀವಿ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಪಾಪ ಅವರು ಹಾಂ ವಾಚರ್ಗಳು ನೋಡ್ಕೊಂಡ್ರೆ ಸಾಕು, ಕಿತ್ಕೊಂಡು ಹೋಗ್ತಿದ್ದಂಗೆ. ಎಷ್ಟು ಅಧ್ಯಕ್ಷರೇ ಒಟ್ಟು ಎಷ್ಟು ಕಟ್ಟಿರೋದು? 20 ಕಟ್ಟೋರೆ. 20 ಕಟ್ಟೋರೆ. ನೀವು ಮಾಡೋ ಕೆಲಸ ಅವ್ರು ಮಾಡ್ತಾರೆ ನೋಡಿ ಪಾಪ. ಸಂಘಟನೆಗಳು ಮಾಡ್ತಾಯಿದೆ. ಈ ಕಡೆ ನೋಡಿ ಹಾಗೇನೆ. ಓಕೆ. ಏನು ಅಧ್ಯಕ್ಷ ಅಲ್ಗೊಟ್ಟೋಗ್ರೆ?
ನೀರು ತಂದ್ಬಿಡಿ. ಯಾಕೆ ರೋಡಲ್ಲಿ ಕಟ್ಟಬೇಕು ಅಂದರೆ ಜನಸಾಮಾನ್ಯರಿಗೆ ಗೊತ್ತಾದರೆ ಕಾಳು ಕಡ್ಡಿ ತಂದು ಹಾಕ್ತಾರೆ. ಹಂಗಾಗಿ ರೋಡಲ್ಲಿ ಕಟ್ಬೇಕು ನಾವು. ಒಳಗಡೆ ಕಟ್ಟಿದ್ರೆ ಯಾರೂ ಬರಲ್ಲ. ಆಮೇಲೆ ಬಿಚ್ಕೊಂಡು ಹೋಗಲ್ಲ, ಯಾಕೆಂದ್ರೆ ಜನಸಾಮಾನ್ಯರು ಓಡಾಡ್ತಾ ಇರ್ತಾರಲ್ಲ, ಹಾಗಾಗಿ ಯಾರು ಬಿಚ್ಕೊಂಡವ್ರು ಉಗಿತಾರೆ ಅಂತ ಬಿಚ್ಕೊಂಡು ಹೋಗಲ್ಲ. ನಾಳೆ ಬರುವಂತ ಭಕ್ತಾದಿಗಳು ದಯಮಾಡಿ ಹೌದು, ಆದಷ್ಟು ಅಕ್ಕಿ ನೀರು ತಗೊಬಂದು ಪ್ರಾಣಿಗಳಿಗೆ ಕಾಳು ಕಡ್ಡಿ ದವಸ ಧಾನ್ಯ ತಂದು ಹಾಕ್ಲಿ ಅಂತ ನಾವು ಕೇಳ್ಕೊಳ್ತಾ ಇರೋದು ಅಷ್ಟೇನೆ. ಹೌದು 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 ನೀವು ಕುಡಿಯೋ ನೀರನ್ನ ಅಲ್ಲಿ ಇಲ್ಲಿ ಬಿಸಾಕ್ಬೇಡಿ, ದಯವಿಟ್ಟು ತಂದು ಇಲ್ಲಿ ಕುಡಿಯಕ್ಕೆ ಹಾಕಿ. ಪ್ರಾಣಿಗಳು ಒಂದು ಸ್ವಲ್ಪ ಉಸಿರಾಡ್ತವೆ. ಹೌದು. ನೆಲ ಜಲ ಪ್ರಾಣಿ ಎಷ್ಟು ಮುಖ್ಯನೋ ನಮಗೆ ಅಷ್ಟೇ ಮುಖ್ಯವು. ಪ್ರತಿಯೊಬ್ಬರು 1 ಲೀಟ್ರ್ ನೀರು ಒಂದೊಂದು ಡಬ್ಬಕ್ಕೆ ಹಾಕಿ ಸಾಕು, ಅಷ್ಟೇನೆ, ಇನ್ನೇನು ಬೇಕಿಲ್ಲ. ಹೌದು ಹೌದು. 1/4 kg ಕಾಳು ತಗೊಬಂದ್ರೆ ಎಲ್ಲದಕ್ಕೂ ಹಾಕಬರ್ಬೋದು. ಏನು ಈ ಥರ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋಂಥ